ಗೈಸ್, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಇವತ್ತು ನಿಮಗೆ ಯಾವುದಾದ್ರೂ ಪಾರ್ಟಿ ಫಂಕ್ಷನ್ಗಳಿಗೆ ನಾನು ಯಾವ ಥರ ಮೇಕಪ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಸ್ವಲ್ಪ ಹೈ ಎಂಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲ ಪ್ರಾಡಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹಾಗೆಯೇ ವಿಡಿಯೋದಲ್ಲೂ ಕೂಡ ನರೇಟ್ ಮಾಡ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಐ ಆಮ್ ಯೂಸಿಂಗ್ ಬಾಬಿ ಬ್ರೌನ್ ಮಾಯಿಶ್ಚರೈಸರ್. ಯಾವುದೇ ಮೇಕಪ್ ಮಾಡ್ಕೊಳ್ಳೋವಾಗಲೂ ನಮ್ಮ ಸ್ಕಿನ್ ಎಷ್ಟು ಹೈಡ್ರೇಟ್ ಆಗಿ ಎಷ್ಟು ಕಡಿಮೆ ಡ್ರೈ ಆಗಿರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋ ಮ್ಯಾಟರ್ ವಾಟ್ ಐ ಡೂ, ನನ್ನ ಸ್ಕಿನ್ ಸ್ವಲ್ಪ ಡ್ರೈ ಆಗೇ ಇರುತ್ತೆ. ಅದಕ್ಕೋಸ್ಕರ ಐ ಮಾಯಿಶ್ಚರೈಸ್ ಮೈ ಸ್ಕಿನ್ ಮೋರ್. ನೆಕ್ಸ್ಟ್ ಐ ಆಮ್ ಅಪ್ಲೈಯಿಂಗ್ ಎಸ್ಟೇ ಲಾಡರ್ ಫೇಸ್ ಸಿರಮ್. ದಿಸ್ ಕೀಪ್ಸ್ ಮೈ ಸ್ಕಿನ್ ಹೈಡ್ರೇಟೆಡ್. ನಾನು ಇದನ್ನು ಯಾಕೆ ಯೂಸ್ ಮಾಡ್ತೀನಿ ಅಂದರೆ ಯಾವುದೇ ಮೇಕಪ್ ಆಗಲಿ ನ್ಯಾಚುರಲ್ ಫಿನಿಶಿಂಗ್ ಕೊಡುತ್ತೆ ಆ್ಯಂಡ್ ಫೌಂಡೇಶನ್ ಫೇಸ್ಗೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಐ ಡೋಂಟ್ ಹ್ಯಾವ್ ಮಚ್ ಟೈಮ್. ಎಷ್ಟು ಬೇಗ ಸಾಧ್ಯ ಆಗುತ್ತೆ ಅಷ್ಟು ಬೇಗ ಮೇಕಪ್ ಮಾಡ್ಕೋಬೇಕು. ಆ್ಯಂಡ್ ಫೌಂಡೇಶನ್ ಐ ಆಮ್ ಯೂಸಿಂಗ್ ಹುಡಾ ಬ್ಯೂಟಿ. ಬಿಫೋರ್ ದ್ಯಾಟ್ ಫಸ್ಟ್ ತುಂಬಾ ಮಾರ್ಕ್ಸ್ ಮತ್ತು ತುಂಬ ಬ್ಲೆಮಿಷಸ್ ಎಲ್ಲ ಇದೆ, ಸೊ ಇದನ್ನು ನಾನು ಕವರ್ ಮಾಡಬೇಕು. ಅದಕ್ಕೋಸ್ಕರ ಐ ಆಮ್ ಯೂಸಿಂಗ್ ಹುಡಾ ಬ್ಯೂಟಿ ಕಲರ್ ಕರೆಕ್ಟರ್. ದಿಸ್ ಇಸ್ ಇನ್ ದ ಶೇಡ್ ಆಫ್ ಮ್ಯಾಂಗೋ. ಸೊ ನಿಮ್ಗೆ ಎಲ್ಲೆಲ್ಲಿ ಡಾರ್ಕ್ ಪ್ಯಾಚಸ್ ಇದೆ ಅನಿಸುತ್ತೋ ಅಲ್ಲೆಲ್ಲನೂ ಅಪ್ಲೈ ಮಾಡ್ಬೋದು. ಇದನ್ನು ನಾನು ಯೂಸಿಂಗ್ ಮೈ ಫಿಂಗರ್ಸ್ ಬ್ಲೆಂಡ್ ಮಾಡ್ತೀನಿ, ಬಿಕಾಸ್ ಬ್ರಷಲ್ಲಿ ಅಷ್ಟೊಂದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂತ ಐ ಡೋಂಟ್ ಥಿಂಕ್ ಸೊ. ಅದಕ್ಕೋಸ್ಕರ ಇಫ್ ಯು ಹ್ಯಾವ್ ಡಾರ್ಕ್ ಸರ್ಕಲ್ ಯು ಕ್ಯಾನ್ ಯೂಸ್ ದಿಸ್ ಕಲರ್ ಕರೆಕ್ಟರ್ ಆಸ್ ವೆಲ್. ಮೇಯ್ನಾಗಿ ಈ ಪಾರ್ಟಲ್ಲಿ ಲಿಪ್ಸ್ ಸೈಡಲ್ಲೇ ಸ್ವಲ್ಪ ಡಾರ್ಕ್ ಆಗಿರುತ್ತೆ, ಸೊ ಜಸ್ಟ್ ಬ್ಲೆಂಡಿಂಗ್. Now before applying foundation, I'm gonna apply concealer. This concealer is from Too Faced Born This Way. This is in the shade of Cookie. So ಎಲ್ಲೆಲ್ಲ ಕಲರ್ ಕರೆಕ್ಟರ್ ಅಪ್ಲೈ ಮಾಡಿದ್ದೆ ಅಲ್ಲೆಲ್ಲ ಕನ್ಸಿಲರ್ ಅಪ್ಲೈ ಮಾಡಿ I'll just blend it using brush. ಸೊ ನೀವು ಕಲರ್ ಕರೆಕ್ಟರ್ ಹಾಕಿ ಅದ್ರ ಮೇಲೇ ಫೌಂಡೇಶನ್ ಅಪ್ಲೈ ಮಾಡಿದ್ರೆ ಅದು ಸ್ವಲ್ಪ ಬ್ಲೆಂಡ್ ಆಗೋದು ಕಷ್ಟ ಆಗುತ್ತೆ. ಇಟ್ ಲುಕ್ಸ್ ಆರೆಂಜ್ ಈ ಥರ ಕಾಣುತ್ತೆ. ಸೊ ನಾವು ಐಮ್ ಗೋನಾ ಅಪ್ಲೈ ಹುಡಾ ಬ್ಯೂಟಿ ಫೌಂಡೇಶನ್. ದಿಸ್ ಇಸ್ ಇನ್ ದ ಶೇಡ್ ಆಫ್ ಲಾಟೆ. ದಿಸ್ ಇಸ್ 300N. ಇದು ನನ್ನ ಪರ್ಫೆಕ್ಟ್ ಶೇಡ್. ಸೊ ಫಸ್ಟ್ ಸ್ವಲ್ಪ ಫೌಂಡೇಶನ್ನ ಕೈ ಹಿಂದೆ ತಗೊಂಡು ಇಲ್ಲೇ ಬ್ಲೆಂಡ್ ಮಾಡಿ ಐ ಜಸ್ಟ್ ಒನ್ ಡಾಟ್ ಇಟ್ಕೊತೀನಿ ಫೇಸಲ್ಲಿ. ಸ್ವಲ್ಪ ಕಡಿಮೆನೇ ಅಪ್ಲೈ ಮಾಡ್ತಾ ಇದ್ದೀನಿ, ಬಿಕಾಸ್ ದಿಸ್ ಇಸ್ ನಾಟ್ ಮೈ ಕ್ಲೋಸ್ ರಿಲೇಟಿವ್ ಫಂಕ್ಷನ್ ಆರ್ ಸಮಥಿಂಗ್. ಬೇರೆ ಫಂಕ್ಷನ್ಗೆ ನಾನು ಅಟೆಂಡ್ ಮಾಡೋಕ್ಕೆ ಹೋಗ್ತಿರೋದ್ರಿಂದ ಐ ಜಸ್ಟ್ ವಾಂಟ್ ಕೀಪ್ ಇಟ್ ವೆರಿ ಮಿನಿಮಲ್. ನೀವು ನನ್ನ ಮುಂಚಿನ ವೀಡಿಯೋಸ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ನಾನು ಫಸ್ಟ್ ಫೌಂಡೇಶನ್ನ ಬ್ರಷಲ್ಲೇ ಬ್ಲೆಂಡ್ ಮಾಡ್ತೀನಿ ಆ್ಯಂಡ್ ದೆನ್ ಐ ವಿಲ್ ಯೂಸ್ ಬ್ಯೂಟಿ ಬ್ಲೆಂಡರ್. ಈಗ ಎಕ್ಸೆಸ್ ಪ್ರಾಡಕ್ಟ್ನ ರಿಮೂವ್ ಮಾಡೋದಕ್ಕೆ ಅಂತ ಐ ಯೂಸ್ ಬ್ಯೂಟಿ ಬ್ಲೆಂಡರ್. ಸಿನ್ಸ್ ನಾನು ತುಂಬ ಸಿಂಪಲ್ ಲುಕ್ ಕ್ರಿಯೇಟ್ ಮಾಡ್ತಿರೋದ್ರಿಂದ ಐ ಆಮ್ ನಾಟ್ ಗೋಯಿಂಗ್ ವಿತ್ ಕನ್ಸಿಲರ್ ಆನ್ ಟಾಪ್ ಆಫ್ ಮೈ ಫೌಂಡೇಶನ್. ಇದ್ರ ಮೇಲೆ ಜಸ್ಟ್ ಐ ಆಮ್ ಸೆಟ್ಟಿಂಗ್ ಮೈ ಫೌಂಡೇಶನ್ ವಿತ್ ಅ ಲೂಸ್ ಪೌಡರ್. ದಿಸ್ ಲೂಸ್ ಪೌಡರ್ ಇಸ್ ಫ್ರಮ್ ಮಾರ್ಸ್. Now it's time for my eyebrows and eye makeup. ಐಬ್ರೋಸ್ನ ನಾನು ಪ್ಯಾಕ್ ಬ್ರೋ ಡಿಫೈನರಲ್ಲಿ ಫಿಲ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ಪ್ರಾಡಕ್ಟ್ ತೊಗೊಂಡು ಐ ಜಸ್ಟ್ ಬ್ಲೆಂಡ್ ಇಟ್. ಫಸ್ಟ್ ನಾನು ಐಬ್ರೋ ಕೆಳಗಿಂದ ಸ್ಟಾರ್ಟ್ ಮಾಡ್ತೀನಿ. ಜಸ್ಟ್ ಐ ಡ್ರಾ ಲೈನ್ ಆ್ಯಂಡ್ ದೆನ್ ಫಿಲ್ ರೆಸ್ಟ್ ಆಫ್ ದ ಐಬ್ರೋ. ಐ ಮೇಕಪ್ಗೆ ಐ ಆಮ್ ಯೂಸಿಂಗ್ ದಿಸ್ ಪ್ಯಾಲೆಟ್ ಫ್ರಮ್ ದಿ ಶೋ ಸ್ಟಾಪರ್. ಎರಡು ಯಾವುದಾದ್ರೂ ಡಾರ್ಕ್ ಶೇಡ್ ತೊಗೊಂಡು ಐ ಜಸ್ಟ್ ಬ್ಲೆಂಡ್ ಇಟ್. ಐ ಆಮ್ ಯೂಸಿಂಗ್ ಹೈ ಪ್ರೊಫೈಲ್ ಫಸ್ಟ್. ಸೇಮ್ ಶೇಡ್ ಕಣ್ಣು ಕೆಳಗೆ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಸೇಮ್ ಒಂದು ಅದು ಸೈಡ್. ಸೊ ನೆಕ್ಸ್ಟ್ ಶೇಡ್ ಸ್ಯಾವೇಜ್ ಶೇಡ್ ತೊಗೊಂಡು ಸ್ವಲ್ಪ ಡಾರ್ಕರ್ ಬ್ರೌನ್ ಇದು, ಅದನ್ನು ಇದ್ರ ಮೇಲೇ ಅಪ್ಲೈ ಮಾಡ್ಕೊತೀನಿ.
ದಟ್ಸ್ ಇಟ್. ಸೊ ಮಾರ್ಸ್ ಕಾಜಲ್ ಫುಲ್ ಚಿಕ್ಕದಾಗ್ಬಿಟ್ಟಿದೆ. ಐ ವಿಲ್ ಜಸ್ಟ್ ಡ್ರಾ ಅ ಲೈನ್. ಸಮ್ ಮಾಸ್ಕಾರ, ಇದು ಬೆಬಿಲಿಯನ್ ಅವ್ರದ್ದು. I'll just dust off the excess powder. Contour, I'm using Too Faced Born This Way. ಸ್ವಲ್ಪನೇ ತಗೊಂಡು contour my cheekbone. Blush I'm using from Rare Beauty. ಇದು ಶೇಡ್ ಬಂದು ಗ್ರೇಸ್ ಬ್ಲಷ್ ಅಂತ. ಆ್ಯಂಡ್ ದಿಸ್ ಇಸ್ ಪರ್ಫೆಕ್ಟ್ ಫಾರ್ ಬ್ರೌನ್ ಸ್ಕಿನ್. ತುಂಬ ಡಾರ್ಕ್ ಆಗು ಕಾಣಲ್ಲ, ತುಂಬ ಓವರ್ ಆಗು ಅನ್ಸಲ್ಲ, ಸಟಲ್ ಆಗಿ ಪರ್ಫೆಕ್ಟ್ ಆಗಿರುತ್ತೆ ಬ್ರೌನ್ ಸ್ಕಿನ್ಗೆ. ಹೈಲೈಟರ್ ಅಗೇನ್ ಫ್ರಮ್ ರೇರ್ ಬ್ಯೂಟಿ. ಸಿ ದಟ್ ಶೇಡ್ ಎಷ್ಟು ಚೆನ್ನಾಗಿದೆ ಅಂತ. So now lipstick definitely red color, and you guys know already, maybe I made some 100 videos about this particular lipstick. This is from Sephora 94 Cherry Moon. Puttu bindi ಮತ್ತೆ ಕುಂಕುಮ. ಸೊ ದಿಸ್ ಇಸ್ ದ ಫಿನಿಶ್ಡ್ ಲುಕ್. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ಅಥವಾ ಈ ವಿಡಿಯೋ ಬಗ್ಗೆ ಯಾವುದೇ ಕ್ವಶನ್ಸ್ ಇದ್ರೂ ನನಗೆ ಕಮೆಂಟ್ ಮಾಡಿ ಅಥವಾ DM ಮಾಡಿ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.